ನಮಸ್ತೆ ಗೆಳೆಯರೆ. ಇವತ್ತು ಏನಪ್ಪ ಮಾತಾಡಬೇಕು ಅಂದ್ಕೊಂಡೆ ಅಂದರೆ, ಈ ಬೆಂಗಳೂರಲ್ಲಿ ಈ ವಾಹನಗಳು ಇದೆ, ಎಲ್ಲ ಓಡಾಡ್ತಾ ಇದ್ದಾವೆ. ಈ ವಾಹನಗಳಿಗೆ ನಿಮಗೆ ಜ್ಞಾಪಕ ಇರ್ಬೋದು, ಈ ಮಡ್ ಫ್ಲ್ಯಾಪ್ ಅಂತ ಅಂದ್ಬಿಟ್ಟು ಹಿಂದೆಗಡೆ ಒಂದು ಈ ವೀಲ್ ಹಿಂದೆಗಡೆ ಒಂದು ಮಡ್ ಫ್ಲ್ಯಾಪ್ ಅಂತ ಅಂದ್ಬಿಟ್ಟು, ಅಂದರೆ ಕೆಸರು ಹಿಂದೆಗಡೆ ಬರೋ ವಾಹನಗಳಿಗೆ ಎಗರಬಾರ್ದು ಅನ್ನೋದಕ್ಕೆ ಒಂದು ಮಡ್ ಫ್ಲ್ಯಾಪ್ ಅಂತ ಒಂದು ಹಾಕ್ತಾಯಿದ್ರು. ಇವತ್ತು ಅದೇನು ಮರ್ತೇ ಹೋಗೋಯ್ತೋ ಏನೋ ಗೊತ್ತಿಲ್ಲ ನನಗೆ. ಯಾಕಂದರೆ ಇವತ್ತು ಇದ್ದಕ್ಕಿದ್ದಂಗೆ ಮಳೆ ಬಂದ್ಬಿಡ್ತು. ಮಳೆ ಬಂದರೆ ಗೊತ್ತಲ್ಲ ಬೆಂಗಳೂರಲ್ಲಿ ಹೆಂಗಿದೆ ರಸ್ತೆಗಳು ಅಂತ. ರಸ್ತೆಗಳು ಮೃತ್ಯುಕೂಪಗಳು ಒಂದೂ ಗೊತ್ತಾಗಲ್ಲ. ಎಲ್ಲೆಲ್ಲಿ ನೀರು ನಿಲ್ಲುತ್ತೆ ಅಂತ ಮಳೆ ಬಂದ ಮೇಲೆ ಗೊತ್ತಾಗೋದು. ಎಲ್ಲೂ ಮಳೆ ನೀರು ನಿಲ್ದಂಗೆ ನಾವು ರೋಡ್ ಮಾಡಿದ್ದೀವಿ ಅಂತ ಯಾರು ಹೇಳೋ ಮಟ್ಟದಲ್ಲಿ ಇವತ್ತಿಲ್ಲ. ಇದರಿಂದ ಒಂದು ಸಮಸ್ಯೆ. ಈ ಸಮಸ್ಯೆ ಜೊತೆಲಿ ಗಾಡಿಗಳು ಮೂವ್ ಆಗುತ್ತೆ. ಗಾಡಿಗಳು ಮೂವ್ ಆದರೆ ಹಿಂದೆಗಡೆನೂ ಒಂದು ಟೂ ವೀಲರ್ ಅವ್ರು ಬರ್ತಾ ಇರ್ತಾರೆ. ಈ ಮಡ್ ಫ್ಲ್ಯಾಪ್ ಅನ್ನೋ ವಿಷಯನೇ ಮರ್ತೋಗ್ಬಿಟ್ಟಿದ್ದಾಗ ಏನಾಗುತ್ತೆ, ಆ ಕೆಸರೆಲ್ಲ ಬಂದು ಹಿಂದೆ ಇರೋರಿಗೆಲ್ಲ ಒಳ್ಳೆ ಸ್ಪ್ರೇ ಆಗಿ ನೀಟಾಗಿ ಒಂದು ಕೆಸರು ಮನುಷ್ಯ ಆಗೋಗ್ಬಿಡ್ತಾನೆ. ಈ ಥರ ಆಗ್ಬಿಟ್ಟೈತೆ. ನಾನು ಇದನ್ನು ಯಾಕೆ ಗಮನಿಸ್ತೆ ಅಂತಂದರೆ, ಇವತ್ತೆಲ್ಲ ಓಡಾಡ್ಬೇಕಾದ್ರೆ ಹಂಗೆ ಅನ್ನಿಸ್ತು. ಮುಂದೆಗಡೆ ಹೋಗ್ತಾರೋ ಗಾಡಿಗಳು ಹಿಂದೆಗಡೆ ಎಗರುತ್ತಾ ಇದ್ದರೆ ಅಕಸ್ಮಾತ್ ಹೆಲ್ಮೆಟ್ ಹಾಕಿರ್ತಾರೆ, ಆಫ್ ಹೆಲ್ಮೆಟ್ ಹಾಕಿರ್ತಾರೆ, ಎಲ್ಲರೂ ಗ್ಲಾಸ್ ಹಾಕಿರಲ್ಲ. ಕಣ್ಣಿಗೆ ಬಿದ್ದುಬಿಟ್ರೆ ಏನು ಮಾಡೋದು ಕೆಸರೆಲ್ಲ? ಇದ್ರ ಬಗ್ಗೆ ಯಾರಿಗೂ ಗಮನನೇ ಇಲ್ಲ ಒಂದೇದು. ಆಮೇಲೆ ಎಷ್ಟೋ ವೆಹಿಕಲ್ಗಳಿಗೆ ಹಿಂದೆಗಡೆ ವೀಲ್ಗೆ ಮಡ್ ಫ್ಲ್ಯಾಪ್ ಬೇಕು ಅನ್ನೋದನ್ನ ಆರ್ ಟಿ ಓದವರು ಕೇಳಿಲ್ಲ, ಟ್ರಾಫಿಕ್ ಪೊಲೀಸವರು ಕೇಳಿಲ್ಲ. ಈಗ ಟ್ರಾಫಿಕ್ ಪೊಲೀಸವ್ರು ಕೇಳಿದ್ರೆ ಏನು ಕೇಳ್ತಾರೆ? ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಇನ್ಶೂರೆನ್ಸ್ ಕೇಳ್ತಾರೆ, ಇದನ್ನು ಕೇಳ್ತಾರೆ. ಅದ್ರ ಪ್ರಕಾರ ಬಿಟ್ಟು ಕಳಿಸ್ಬಿಡ್ತಾರೆ. ಮಡ್ ಫ್ಲ್ಯಾಪ್ ಹಾಕಿಲ್ಲ ಅಂತ ಯಾಕೆ ಕೇಳಲ್ಲ? ಇದು ಇಂಪಾರ್ಟೆಂಟ್ ಅಲ್ವಾ? ಮಡ್ ಫ್ಲ್ಯಾಪ್ ಅನ್ನೋದು ತುಂಬ ಇಂಪಾರ್ಟೆಂಟು. ಅದನ್ನು ಬಿಟ್ಬಿಟ್ಟು ಈಗ ಅದ್ರ ಬಗ್ಗೆ ಯಾರನ್ನ ಕೇಳಿ, ನೀವು ಸುಮ್ಮನೆ ಕೇಳಿ ಮಡ್ ಫ್ಲ್ಯಾಪ ಎಲ್ಲಿದೆ, ಇದು ಎಲ್ಲಿಂದ ಸಮಸ್ಯೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತ ನಾನು ಹೇಳ್ತೀನಿ. ಈ ಮಡ್ ಫ್ಲ್ಯಾಪ್ ಎಲ್ಲ ಮೊದಲೆಲ್ಲ ಹೆಂಗೆ ಬರ್ತಾಯಿತ್ತು ಅಂತಂದರೆ, ಈ ಶೋರೂಮಲ್ಲೇ ಏನು ಮಾಡ್ಬಿಟ್ಟಿರೋರು ಕೊಡೋರು. ಆವಾಗಲೇ ಮಡ್ ಫ್ಲ್ಯಾಪ್ ಎಲ್ಲ ಫುಲ್ಲು ಫಿಟ್ ಮಾಡಿ ಕೊಡೋರು. ಇದನ್ನು ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಬೇರೆ, ಇವಾಗ ಎಕ್ಸ್ಟ್ರಾ ಚಾರ್ಜು, ನಂಬರ್ ಪ್ಲೇಟ್ಗೆ ಎಕ್ಸ್ಟ್ರಾ ಚಾರ್ಜು, ಈ ಥರ ಎಲ್ಲ ಹೋಗಿ 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 ಅಂದರೆ ಗ್ರಾಹಕರಿಗೆ ಏನು ಅನಿಸ್ಬೇಕು, ಗಾಡಿ ತೊಗೋಬೇಕಾದ್ರೆ ಎಲ್ಲೋ ಒಂದು 5,000 ಕಡಿಮೆ ಆಗ್ತಾಯಿದೆ, ಎಲ್ಲೋ ಒಂದು 3,000 ಕಡಿಮೆ ಆಗ್ತಾಯಿದೆ, ಏನೋ ಒಂದು ಉಳಿಸ್ಕೊಡ್ತಾ ಇದ್ದೀವಿ ಅನ್ನೋದನ್ನೇ ಶೋರೂಮ್ ಕಡೆಯವ್ರು ಗಮನ ಇಟ್ಕೊಂಡು ಆ ಮಡ್ ಫ್ಲ್ಯಾಪ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಸರ್ ನಿಮಗೆ ಅನ್ನೋ ಥರ ಹೇಳ್ಬಿಡ್ತಾರೆ. ಅವಾಗ ಏನು ಮಾಡ್ಬಿಡ್ತಾರೆ, ಎಕ್ಸ್ಟ್ರಾ ಫಿಟ್ಟಿಂಗ್ ಅಲ್ವಾ, ಸಾಕಲ್ವಾ, ಅಲ್ಲೊಂದು ಪ್ಲಾಸ್ಟಿಕ್ ಗಾರ್ಡ್ ಬರುತ್ತಲ್ವ, ಅದೇ ಸಾಕಲ್ವ ಅನ್ನೋ ಫೀಲಿಂಗಲ್ಲಿ ಬಿಟ್ಟೇ ಬಿಡ್ತಾರೆ. ಇದು ಆಗ್ತಾ ಇರೋ ದೊಡ್ಡ ಪ್ರಾಬ್ಲಮ್ಮು. ಇದ್ರ ಬಗ್ಗೆ ವಾಹನ ಸವಾರರು ಕೂಡ ಎಚ್ಚರ ವಹಿಸಬೇಕು ಅಂತ ನಾನು ಅಂದ್ಕೊಳ್ಳೋದು. ಯಾಕಂದರೆ ಪ್ರತಿಯೊಬ್ಬರು, ಈಗ ನಾನು ಗಾಡಿ ಓಡಿಸ್ತಾ ಇದ್ದರೆ ನನ್ನ ಹಿಂದೆ ಬರೋನಿಗೆ ಏನು ಪ್ರಾಬ್ಲಮ್ ಅಂತ ನನಗೆ ಜ್ಞಾನ ಇರಬೇಕು. ಅಥವಾ ನನ್ನ ಮುಂದೆ ಇರೋನಿಗೆ ನಾನು ಕೂಡ ಹಿಂದೆನೇ ಇರ್ತೀನಲ್ವಾ, ಅವನಿಂದ ನನಗೇನು ತೊಂದರೆ ಆಗುತ್ತೆ ಅಂತ ಜ್ಞಾನ ಇದ್ಮೇಲೆ ನನ್ನ ಹಿಂದೆ ಬರೋನಿಗೆ ಏನು ಆಗುತ್ತೆ ಪ್ರಾಬ್ಲಮ್ ಅನ್ನೋದು ಜ್ಞಾನ ಇರಬೇಕು. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಇವತ್ತು ಈ ವಿಷಯ ಏನಪ್ಪ ಅಂತಂದರೆ ಇದೇ ವಿಷಯನೇ. ಮಡ್ ಫ್ಲ್ಯಾಪ್ ಅನ್ನೋದು ವೆಹಿಕಲ್ಸ್ಗೆ ತುಂಬ ಇಂಪಾರ್ಟೆಂಟು. ಅದು ಯಾವ ಟೈಮಲ್ಲಿ, ಮಳೆ ಬಂದಿದ್ದ ಟೈಮಲ್ಲಂತೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಕಸ್ಮಾತ್ ಅಂದ್ಕೊಳ್ಳಿ, ನೀವು ಒಂದು ಲಾರಿ ಮುಂದೆ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ, ಅದು ಮಡ್ ಫ್ಲ್ಯಾಪ್ ಎಲ್ಲ ಇರಲ್ಲ, ಎಲ್ಲ ಹಾಳಾಗೋಗ್ಬಿಟ್ಟಿದೆ ಅಂತ ತಿಳ್ಕೊಳ್ಳಿ. ಮಳೆ ಬಂದುಬಿಟ್ಟಿದೆ, ಹಿಂದೆ ಕಾರಲ್ಲಿ ಹೋಗ್ತಾ ಇದ್ದೀರಾ ನೀವೇ, ಎಲ್ಲೋ ಒಂದು ಮುಂದೆಗಡೆ ಕೆಸರಿದೆ ಏನು ಅಂತ ನಿಮಗೂ ಗೊತ್ತಾಗಲ್ಲ, ಮಳೆ ಬಂದಿರುತ್ತೆ. ಅದು ವೀಲ್ ರನ್ ಆಗ್ತಿದ್ದಂಗೆ ಆ ಸ್ಪೀಡಲ್ಲಿ ಏನಾಗುತ್ತೆ, ಎಲ್ಲ ಗ್ಲಾಸಿಗೆ ಬಂದು ಬಿದ್ದೋಗುತ್ತೆ. ಆ ಮಳೆ ನೀರಲ್ಲಿ ಬರೀ ಏನೋ ನೀರು ಮಾತ್ರ ಬಂದು ಬೀಳುತ್ತಾ, ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಎಲ್ಲ ಬಂದು ಬೀಳುತ್ತಲ್ವಾ. ಆ ಟೈಮಲ್ಲಿ ಏನು ಮಾಡಿಬಿಡ್ತೀವಿ ನಾವು, ವೈಪರ್ ಆನ್ ಮಾಡಿಬಿಡ್ತೀವಿ. ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ವೈಪರನ್ನು ಆನ್ ಮಾಡ್ತೀವಿ. ಆವಾಗ ಸಣ್ಣ ಸಣ್ಣ ಪಾರ್ಟಿಕಲ್ಸು ಆ ರಬ್ಬರ್ ಜೊತೆ ತಗ್ಲಾಕೊಂಡು ಆ ಏನು ಒರೆಸ್ತಾ ಇರುತ್ತಲ್ಲ, ಆ ಒರೆಸ್ಬೇಕಾದ್ರೆ ಏನಾಗುತ್ತೆ, ಗ್ಲಾಸ್ಗೂ ಕೂಡ ಡ್ಯಾಮೇಜು. ಇನ್ ಕೇಸು ಅಲ್ಲಿ ಯಾವುದೋ ಒಂದು ಎಗರಬೇಕಾದ್ರೆ ಸಣ್ಣ ಸಣ್ಣ ಕಲ್ಲು ಬಿತ್ತು ಅಂತ ತಿಳ್ಕೊಳ್ಳಿ, ಆವಾಗ ಗ್ಲಾಸ್ಗೆ ಡ್ಯಾಮೇಜು. ಹಿಂದೆಗಡೆ ಅಕಸ್ಮಾತು ಟೂ ವೀಲರ್ ಅವ್ರು ಬರ್ತಾ ಇರ್ತಾರೆ ಅಂತ ತಿಳ್ಕೊಳ್ಳಿ. ಕಾರವ್ರಿಗೆ ಇಷ್ಟು ಸಮಸ್ಯೆ ಅಂತ ಅಂದರೆ ಟೂ ವೀಲರ್ ಅವ್ರ ಕತೆ ಗೋವಿಂದನೇ, ಇನ್ನೇನು ಹೇಳಂಗಿಲ್ಲ ಕೇಳಂಗಿಲ್ಲ, ಹಂಗಾಗ್ಬಿಡುತ್ತೆ. ಅವ್ನು ಹೋಗಿ ಯಾರಿಗೂ ಹೇಳ್ಕೊಳ್ಳೋಕ್ಕೂ ಆಗಲ್ಲ. ಮುಂದೆ ಗಾಡಿ ಮುಂದೆ ಹೋಯ್ತು, ಇವನಿಗೇನೋ ಕೆಸರು ಆಯಿತೋ ಅಥವಾ ಮಗುಗೇನೋ ಒಂದು ಕಲ್ಲು ಬಿತ್ತೋ, ಅಲ್ಲಿಗೆ ಮುಗೀತು. ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಅಂದರೆ ನಾನು ಹೇಳ್ತಾ ಇರೋದು, ನಾವು ಸರ್ಕಾರನೇ ತಿದ್ದುತ್ತೆ ಅಥವಾ ಯಾರೋ ಅಧಿಕಾರಿಗಳನ್ನೇ ನಮ್ಮದನ್ನ ತಿದ್ದಬೇಕು ಅಂತ ಏನಿಲ್ಲ. ನಾವೇ ವೈಯಕ್ತಿಕವಾಗಿ ಅದನ್ನು ಗಮನ ಹರಿಸಿ ಆ ಮಡ್ ಫ್ಲ್ಯಾಪ್ನ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಹಿಂದೆ ಇರೋರಿಗೆ, ನೀವು ಒಬ್ರು ಹಾಕೊಂಡು ನೋಡಿ, ಇನ್ನೊಬ್ರು ಹಾಕೊತಾರೆ. ಅದರಿಂದ ಏನಾಗುತ್ತೆ, ಪ್ರತಿಯೊಬ್ಬರು ಹಾಕೊಂಡಾಗ ಯಾರು ಬಂದು ನಮಗೇನು ಹೇಳಬೇಕು ಅಂತ ಏನಿಲ್ಲ, ನಾವೇ ತಿಳ್ಕೊಬೋದು. ಇವಾಗ ಎಲ್ಲನೂ ಅಷ್ಟೇ, ಜನರಿಂದನೇ ಮಾಡ್ತಾ ಇರೋ ಎಲ್ಲ ಒಂದು ಕಾರ್ಯಕ್ರಮಗಳಿಗೂ ಅದೇ ಥರ ಇರುತ್ತೆ. ಅದೇ ರೀತಿಯೇ ಜನರು ಬುದ್ಧಿ ಕಲ್ತ್ಕೊಂಡು, ಹೌದಪ್ಪ ನಾನು ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು, ಈ ಥರ ಮಡ್ ಫ್ಲ್ಯಾಪ್ ಇದ್ದರೆ ಹಿಂದೆ ಬರೋರಿಗೆ ತೊಂದರೆ ಆಗಲ್ಲ ಅನ್ನೋದನ್ನ ನಾವೇ ತಿಳ್ಕೊಂಡಾಗ ಏನೂ ತೊಂದರೆ ಆಗಲ್ಲ ಅಂತ ನನ್ನ ಅಭಿಪ್ರಾಯ.
ಇವಾಗ ಮಳೆ ಬಂದಿದೆ, ಮಳೆ ಬಂದಾಗ ಎಷ್ಟೋ ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಮುಂದೆಗಡೆ ಗಾಡೀಲಿ ಮಡ್ ಫ್ಲಾಪ್ ಇಲ್ಲ ಅಂತ ಅಂದರೆ ಏನಾಗುತ್ತೆ, ಹಿಂದೆಗಡೆ ಬರೋ ವೆಹಿಕಲ್ ಸವಾರರಿಗೆ ತುಂಬ ತೊಂದರೆ ಆಗುತ್ತೆ. ಇದನ್ನು ಹೇಳಬೇಕು ಅಂತ ಅನ್ನಿಸ್ತು. ಇದು ತುಂಬ ಇಂಪಾರ್ಟೆಂಟ್ ವಿಷಯನೇ. ಇದು ನೋಡೋಕೆ ಏನಪ್ಪ ಮಡ್ ಫ್ಲಾಪ್ ಅಲ್ವಾ ಅಂತ ಯಾರು ಏನೋ ಚಿಕ್ಕ ವಿಷಯ ಅಲ್ವಾ ಅಂತ ತೊಗೋಬೇಡಿ. ಚಿಕ್ಕ ವಿಷಯನೇ ದೊಡ್ಡ ವಿಷಯ ಆಗೋದು. ಸಣ್ಣ ಸಣ್ಣ ಕಲ್ಲುಗಳೇ ಕಣ್ಣಿಗೆ ಬಿದ್ದುಬಿಟ್ರೆ ಕಣ್ಣುಗಳು ಏನಾಗಬೇಕು. ಎಲ್ಲರೂ ಗ್ಲಾಸ್ ಹಾಕೊಂಡೇ ಓಡಾಡ್ತಾರೆ ಅಂತ ಅನ್ಕೋಬೇಡಿ. ಎಲ್ಲರೂ ಹೆಲ್ಮೆಟ್ದು ಕವರ್ ಮಾಡ್ಕೊಂಡೇ ಓಡಾಡ್ತಾರೆ ಅಂತ ತಿಳ್ಕೊಬೇಡಿ. ಈಗ ನೀವು ನೋಡಿರ್ತೀರ, ರೇಸ್ಗೆಲ್ಲ ಓಡಿಸ್ತಿರ್ತಾರೆ, ಕೆಸರು ಬಿದ್ದರೆ ಟಕ್ ಟಕ್ ಅಂತ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೇನೋ ಒಂದು ಫೆಸಿಲಿಟಿ ಎಲ್ಲ ಇರುತ್ತೆ ಹೆಲ್ಮೆಟಲ್ಲಿ. ಪ್ರತಿಯೊಂದು ಹೆಲ್ಮೆಟಲ್ಲೂ ಆ ಥರ ಇರೋದಿಲ್ಲ. ನಾರ್ಮಲಾಗಿ ಸಾಮಾನ್ಯ ಜನ ಯೂಸ್ ಮಾಡೋ ಹೆಲ್ಮೆಟಲ್ಲಿ ಆ ಥರ ಇರೋದಿಲ್ಲ. ಅವನು ಈ ಕೆಸರು ಬಿತ್ತು ಅಂತ ಏನೋ ಒರೆಸ್ಕೊಳಕ್ಕೆ ಹೋದ ಅಂತ ತಿಳ್ಕೊಳ್ಳಿ, ಫುಲ್ಲು ಕವರೇ ಆಗ್ಬಿಡುತ್ತೆ. ಆಮೇಲೆ ಏನೂ ಕಾಣೋದೇ ಇಲ್ಲ, ಸಡನ್ನಾಗಿ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಇದು ಅಂದರೆ ಇದರಿಂದ ಆ್ಯಕ್ಸಿಡೆಂಟ್ ಆಗುತ್ತೆ ಅಂತಲ್ಲ, ಆ್ಯಕ್ಸಿಡೆಂಟ್ಗೆ ಕಾರಣ ಆಗ್ಬಿಡತ್ತೆ ಇದು ಅಲ್ವಾ. ಅದಕ್ಕೋಸ್ಕರ ನಾನು ಇದನ್ನು ಹೇಳಬೇಕು ಅನ್ನಿಸ್ತು, ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು. ನಿಮಗೆ ಏನಿಸ್ತು ಈ ಮಾಹಿತಿ ಬಗ್ಗೆ ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಲೈಕ್ ಮಾಡಿ, ನನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.